ಹೇಳಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷ ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ರಕ್ಷಣಾ ವೇದಿಕೆ ಅಧ್ಯಕ್ಷರು ಚಾಂದ್ ಪಾಷಾ ಅವರು, ಅಮಿತ್ ಪಾಷಾ ಅವರು ಮತ್ತು ನಮ್ಮ ಸೂರ್ಯ ಅಡಿಗವರು ಇದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂತಂದರೆ, ಕಳೆದ 2 ವರ್ಷದಿಂದ ನಾವು ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ಬೆಂಗಳೂರಿನ ನಗರದ ತಣಿಸಂದ್ರದಲ್ಲಿರ್ತಕ್ಕಂಥ ಒಂದು ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನುವಂತಹ ಅನಧಿಕೃತ ಶಾಲೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾನೆ ಬರ್ತಾ ಇದ್ದೇವೆ. ಆ ಹೋರಾಟದ ಭಾಗವಾಗಿ ಕಳೆದ ಮೇ ತಿಂಗಳಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಆ ಶಾಲೆಯ 1ರಿಂದ 10ನೇ ತರಗತಿವರೆಗೆ ಕೊಟ್ಟಿದ್ದಂತಹ ಮಾನ್ಯತೆಯನ್ನು ರದ್ದು ಮಾಡ್ತಾರೆ. ಮಾನ್ಯತೆ ರದ್ದು ಮಾಡುವಂಥ ಸಂದರ್ಭದಲ್ಲಿ ಶಾಲೆಯವರೇ ಕೊಟ್ಟಿದ್ದಂತಹ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ 3 ಬಾರಿ ನೋಟಿಸ್ ಕೊಟ್ಟು ಸ್ಥಳಕ್ಕೆ 3 ಬಾರಿ ತೆರಳಿ ಸ್ಥಳ ಪರಿಶೀಲನೆಯನ್ನು ಮಾಡಿ ಕಾನೂನುಗಳನ್ನು ಯಾವುದೇ ರೀತಿಯಲ್ಲಿ ಪಾಲಿಸದೇ ಇರುವಂಥ ಸಂದರ್ಭವನ್ನು ಯಥಾವತ್ತಾಗಿ ಇರ್ತಕ್ಕಂಥ ಕಾಯ್ದೆಯನ್ನು ಜಾರಿ ಮಾಡುವ ಮೂಲಕ 1ರಿಂದ 10ನೇ ತರಗತಿಯನ್ನು ಮಾನ್ಯತೆಯನ್ನು ರದ್ದು ಮಾಡ್ತಾರೆ. ಈ ಅನಧಿಕೃತ ಸಂಸ್ಥೆಯವರು ಏನು ಹಣ ಲೂಟಿ ಹೊಡೆಯುವಂಥ ಕಾಯಕವನ್ನು ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಮುಂದೆ ಇಟ್ಟುಕೊಂಡು ಹಣವನ್ನು ಲೂಟಿ ಮಾಡ್ತಾಯಿದ್ರು. ಅದಕ್ಕೆ ಕುತ್ತುಬತ್ತು ಅಂತೇಳಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಅಪೂರ್ಣವಾದ ಮಾಹಿತಿಯನ್ನು ನೀಡಿ ಸ್ಟೇ ತೆಗೆದುಕೊಳ್ತಾರೆ. 30 ದಿವಸ ಏಕಪಕ್ಷೀಯವಾಗಿ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮಾನ್ಯತೆಯನ್ನು ರದ್ದು ಮಾಡಿರುವಂಥ ಆದೇಶಕ್ಕೆ ತಡೆ ಕೊಡಿ ಎನ್ನುವಂಥ ಮನವಿಯನ್ನು ಮಾಡ್ತಾರೆ. ಮಾನ್ಯ ನ್ಯಾಯಾಲಯವು ಶಾಲಾ ಮಕ್ಕಳ ಭವಿಷ್ಯ ಅಂತೇಳಿ ಅವ್ರಿಗೆ 1 ತಿಂಗಳ ಗಡುವನ್ನು ನೀಡಿ ಒಂದು ಮಾನ್ಯತೆ ರದ್ದು ಆದೇಶಕ್ಕೆ ಒಂದು ತಡೆಯಾಜ್ಞೆ ನೀಡುತ್ತದೆ. ಹೋರಾಟಗಾರರು ತಡೆಯಾಜ್ಞೆಯನ್ನು ಪ್ರತಿಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಓದಲಾಗಿ ಅವರು ಏಕಪಕ್ಷೀಯವಾಗಿ ಶಿಕ್ಷಣ ಇಲಾಖೆ ತೀರ್ಮಾನ ತೆಗೆದುಕೊಂಡಿದೆ ಎನ್ನುವಂತಹ ಸುಳ್ಳು ಮಾಹಿತಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿರುವಂಥ ಬೆಳಕಿಗೆ ಬಂದ ತಕ್ಷಣ ಪುನಃ ನಾವು ಸಾರ್ವಜನಿಕ ಹಿತಾಸಕ್ತಿ ಮೇಲೆ ದಾವೆಯನ್ನು ಹೂಡಲಾಗಿ ನ್ಯಾಯಾಲಯ 4 ತಿಂಗಳು ಗಡುವನ್ನು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ವಿಧಿಸ್ತದೆ. ಅಷ್ಟರಲ್ಲಿ ನೀವು ಕೊಟ್ಟಿದ್ದಂಥ ಆದೇಶವನ್ನು ಎತ್ತಿಡಿಬೇಕು, ಪರಿಶೀಲನೆ ಮಾಡಬೇಕು, ಏನು ಮಾಡ್ತೀರೋ ನಿಮಗೆ ಬಿಟ್ಟಿದ್ದು ಅನ್ನುವಂಥ ಆದೇಶವನ್ನು ಮಾಡ್ತದೆ. 3 ತಿಂಗಳು ಕಳೀತಾ ಬರ್ತಾ ಇದೆ. ಆ ಒಂದು ಅನಧಿಕೃತ ಸಂಸ್ಥೆಗೆ ಇಲ್ಲಿವರೆಗೂ ಕಳೆದ 10 ವರ್ಷದಿಂದ ಹೆಂಗೆ ನೆರಳಾಗಿ ನಿಂತಿದ್ರು ಆ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇವತ್ತಿಗೂ ಕೂಡ ಹಾಗೇ ನಿಂತಿದ್ದಾರೆ. ಇವ್ರಿಗೆಲ್ರಿಗೂ ತಿಂಗಳ ಹಣವನ್ನು ಕಳಿಸ್ಕೊಡ್ತಾ ಇದ್ದಾರಾ ಅಥವಾ ಏನು ನಡೀತಾ ಇದೆ ಅನ್ನುವಂಥದ್ದು ತನಿಖೆಯಿಂದ ಬಹಿರಂಗ ಆಗಬೇಕು. 2ನೇ ಕ್ವಶನ್ನು, ಈ ಒಂದು ಅನಧಿಕೃತ ಶಾಲೆಗೆ 2017ರಲ್ಲಿ 10 ಲಕ್ಷ ಹಣ ಮಂಜೂರಾಗ್ತದೆ ಅಲ್ಪಸಂಖ್ಯಾತರ ಇಲಾಖೆಯಿಂದ. ಅದರಲ್ಲಿ 5 ಲಕ್ಷ ಮೊದಲನೇ ಕಂತು ಬಿಡುಗಡೆ ಆಗ್ತದೆ. ಹಣವನ್ನು ಕೂಡ ಬೊಕ್ಕಸಕ್ಕೆ ಹಿಂದಿರುಗಿಸಬೇಕು ಅನ್ನುವಂಥ ಹೋರಾಟವನ್ನು ನಮ್ಮ ಹೋರಾಟಗಾರರು ಮಾಡಿ ಹಲವಾರು ಬಾರಿ ಲಿಖಿತವಾಗಿ ಮನವಿಯನ್ನು ಕೊಡ್ತಾರೆ ಅಲ್ಪಸಂಖ್ಯಾತರ ಇಲಾಖೆ. ಅವರು ನಮಗೆ ರಾಜಕೀಯ ಒತ್ತಡ ಇದೆ, ನಾವೇನು ಮಾಡಲಿಕ್ಕಾಗಲ್ಲ ಅನ್ನುವಂಥ ಮೌನಕ್ಕೆ ಶರಣಾಗ್ತಾರೆ. ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಸಲ್ಲಿಸಲಾಗಿ ಕಳೆದ ತಿಂಗಳು ಹೈಕೋರ್ಟ್ ಆದೇಶ ಮಾಡ್ತದೆ. ಅಲ್ಪಸಂಖ್ಯಾತರ ಇಲಾಖೆಯವರು ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಆದೇಶವನ್ನು ಮಾಡ್ತದೆ. ಈ 2 ಆದೇಶಗಳನ್ನು ಪಾಲನೆ ಮಾಡದೆ ಈ 2 ಇಲಾಖೆ ಅಧಿಕಾರಿಗಳು ಅನಧಿಕೃತ ಸಂಸ್ಥೆಯ ಆಡಳಿತ ಮಂಡಳಿಗಳ ಜೊತೆಗೆ ಕೈ ಜೋಡಿಸಿ ಒಂದು ಕಡೆ ಸರ್ಕಾರದ ತೆರಿಗೆ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ, ಒಂದು ಕಡೆ ಮಕ್ಕಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ 2 ಇಲಾಖೆ ಅಧಿಕಾರಿಗಳು ತಕ್ಷಣ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ಸಂಸ್ಥೆ ಮತ್ತು ಮುಖ್ಯಸ್ಥರ ಮೇಲೆ ಜರುಗಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಕನ್ನಡ ಪರ ಸಂಘಟನೆಗಳು ನಿಮಗೆ ಈ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ನಿಮಗೇನಾದ್ರು ಲಂಚ ಬೇಕೇ ಲಂಚ ಅನ್ನುವಂತಹ ಹೋರಾಟವನ್ನು ಸಾರ್ವಜನಿಕವಾಗಿ ನಾವು ಕಚೇರಿಗಳ ಮುಂದೆ ನಿಂತು ಮಾಡಬೇಕು. ಜೊತೆಗೆ ಅವರು ಏನು ಮೈಗಳ್ಳತನ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ 2 ಇಲಾಖೆ ಅಧಿಕಾರಿಗಳು, ಅವರಿಗೆ ಸನ್ಮಾನವನ್ನು ಮಾಡಿ ಸಾರ್ವಜನಿಕವಾಗಿ ಅವರಿಗೆ ಚೀತುವಂಥ ಚೀಮಾರಿ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಗೋಷ್ಠಿಯನ್ನು ಇವತ್ತು ಮಾಡಿದ್ದಾರೆ. ಸಭಾ ಅಧ್ಯಕ್ಷ ಚಾಂದ್ ಪಾಷಾ ಅಂತ ಹೇಳಿದ್ರೆ ಎಚ್ ಶಿವರಾಮೇಗೌಡರು ಬಣ. ಇವತ್ತು ಉದ್ದೇಶ ಏನಾದ್ರು ಮಾತಾಡೋದು ಸಮರ್ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡಬೇಕಾಗಿರೋದು. ಅವರು 3 ಹೆಸರು ಇಟ್ಕೊಂಡೆ ಮಕ್ಕಳ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ. ಮತ್ತು 5 ಲಕ್ಷ ತಗೊಂಡಿದ್ದಾರೆ ಅವರು ಅಲ್ಪಸಂಖ್ಯಾತ ಜೊತೆಯಲ್ಲಿ. ಹೈಕೋರ್ಟ್ ಆದೇಶ ಹೊರಡಿಸಿದೆ, ವಾಪಸ್ ಕೊಡಿ ಅಂತ ಹೇಳಿದೆ. ಅದು ವಾಪಸ್ ಇನ್ನೂ ಕೊಟ್ಟಿಲ್ಲ ಅವರು. ಮತ್ತು ಇವರು ತನಿಖೆನೂ ಮಾಡ್ತಾ ಇಲ್ಲ. ಕೂಡಲೇ ತನಿಖೆ ಮಾಡಿ ಇದು ಆದೇಶ ನಾವು ಕೂಡ ಹೊರಡಿಸ್ಬೇಕು. ಮಕ್ಕಳ ಭವಿಷ್ಯ ಜೊತೆಯಲ್ಲಿ ಆಟ ಆಡ್ತಾರೆ, ಮಕ್ಕಳ ಭವಿಷ್ಯ ಚೆನ್ನಾಗಾಗಬೇಕು ಅಂತ ನಾವು ಹೋರಾಟ ಮಾಡ್ತಿದ್ವಿ. ಮುಂದೆ ನಾವು ಹೋರಾಟ ಮಾಡ್ತೀವಿ, ಬಿಡೋಣ. ಇದು ಯಾವ ಕಾರಣಕ್ಕೂ ಸ್ಕೂಲ್ ಬಂದ್ ಮಾಡಬೇಕು, ಅದು ಕ್ಲೋಸ್ ಮಾಡಿ ಬಾಕಿ ಮಕ್ಕಳಿಗೆ ಬೇರೆ ಕಡೆ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನನ್ನ ಆದೇಶ.